ಅದು ಬೆಂಗಳೂರಿನಲ್ಲಿ ಒಂದು ಬೆಲೆಬಾಳುವ ಕಾಲೋನಿಯಲ್ಲಿ ಶಾರದಾ ನಿಲಯ ಅನ್ನುವ ದೊಡ್ಡ ಬಂಗಲೆ. ಆ ಮನೆಯ ಯಜಮಾನ ಪ್ರಸಾದ್ ಬಹಳ ಒಳ್ಳೆಯವನು, ಬಹಳ ನಿಧಾನಸ್ಥ. ಆದರೆ ಅವನ ಹೆಂಡತಿ ಶಾರದಾ ಮಾತ್ರ ಪಕ್ಕ ಸಿಟಿ ಮನುಷ್ಯಳು. ಆಕೆಗೆ ಆಡಂಬರ, ಅಹಂಕಾರ ಸ್ವಲ್ಪ ಹೆಚ್ಚೆ. ಅವರಿಗೆ 3 ಮಕ್ಕಳು, ರಮೇಶ್, ಸುರೇಶ್, ಅರುಣ್. ವಿಚಿತ್ರವೇನು ಎಂದರೆ ಆ 3 ಮಕ್ಕಳು ತಮಗೆ ಹಿಡಿಸಿದ ಹಳ್ಳಿಯ ಹುಡುಗಿಯರನ್ನೇ ಮದುವೆ ಮಾಡ್ಕೊಂಡಿರ್ತಾರೆ. ದೊಡ್ಡ ಸೊಸೆ ಅನಾಮಿಕಾ, 2ನೇ ಸೊಸೆ ಅವನಿ, 3ನೇ ಸೊಸೆ ಅಂಜಲಿ. 3 ಅಚ್ಚವಾದ ಹಳ್ಳಿಯ ಮಣ್ಣಿನಲ್ಲಿ ಹುಟ್ಟಿದ ಮಾಣಿಕ್ಯಗಳು. ಆದರೆ ಶಾರದಂಗೆ ಮಾತ್ರ ಅವರನ್ನು ಕಂಡ್ರೆ ಆಗ್ತಾ ಇರ್ಲಿಲ್ಲ. ಒಂದು ದಿನ ಬೆಳಿಗ್ಗಿನ ಜಾವ 8 ಗಂಟೆಯ ಸಮಯದಲ್ಲಿ ಮನೆಯಲ್ಲಿ ಶಾರದಾ ಸೋಫಾದಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾಳೆ. ಕೈಯಲ್ಲಿ ಕಾಫಿ ಕಪ್ ಇರುತ್ತೆ. ಒಂದೇ ಸಲಕ್ಕೆ ಆ ಕಪ್ಪನ್ನ ಟೀಪಾಯ್ ಮೇಲೆ ಗಟ್ಟಿಯಾಗಿ ಇಟ್ಟು ಅರಚುತ್ತಾಳೆ. ಏಯ್ ಅನಾಮಿಕಾ, ಏನೇ ಇದು? ಕಾಫಿಯಲ್ಲಿ ಸಕ್ಕರೆ ಹಾಕು ಅಂತ ಹೇಳಿದ್ರೆ ವಿಷ ಹಾಕಿದ ಹಾಗೆ ಇಷ್ಟು ಕಹಿಯಾಗಿ ತಂದಿದ್ಯಾ? ನಿಜಕ್ಕೂ ನಿಂಗೆ ಕಾಫಿ ಬೆರೆಸೋದ್ ಕೂಡ ಬರಲ್ವಾ? ಹಳ್ಳಿ ಮುಖಗಳು, ನಿನ್ಗೆ ಗಂಜಿ ಕುಡಿಯೋದೇ ಬರುತ್ತೆ ಎಂದು ಅನ್ನುತ್ತಲೇ ಅನಾಮಿಕಾ ನಡುಗತ್ತಾ ಅಡಿಗೆ ಮನೆಯಿಂದ ಹೊರಗೆ ಬರುತ್ತಾಳೆ. ಕ್ಷಮಿಸ್ಬಿಡಿ ಅತ್ತೆ, ನೀವು ಶುಗರ್ ಕಡಿಮೆ ಮಾಡು ಅಂದ್ರಲ್ಲ ಅಂತ ಸ್ವಲ್ಪ ಕಡಿಮೆನೆ ಹಾಕದೆ. ಓಹೋ, ಅಂದ್ರೆ ನಾನ್ ಹೇಳಿದ ಅರ್ಥ ಮಾಡ್ಕೊಳ್ಳುವ ಬುದ್ಧಿವಂತಿಕೆ ಕೂಡ ನಿನಗಿದೆ ಅನ್ನೋ ಮಾತು. ಹೋಗಿ ಮರ್ಯಾದೆಯಾಗಿ ಇನ್ನೊಂದ್ ಕಪ್ ತಗೊಂಬ. ಈ ಸಲ ಏನಾದ್ರೂ ಬದಲಾದ್ರೆ ಆ ಕಪ್ಪು ನಿನ್ನ ಮುಖದ ಮೇಲೆ ಹೊಡಿತೀನಿ. ಅಷ್ಟರಲ್ಲಿ 2ನೇ ಸೊಸೆ ಅವನಿ ಗಾಬರಿಯಿಂದ ಡೈನಿಂಗ್ ಟೇಬಲ್ ಒರೆಸ್ತಾ ಇದ್ರೆ ಕೈಯಲ್ಲಿರುವ ಪ್ಲೇಟ್ ಕೆಳಗೆ ಬಿದ್ದು ಒಡೆಯುತ್ತದೆ. ಟಪ್ ಅಂತ ಶಬ್ದ ಬರುತ್ತೆ. ನೋಡಿದ್ಯಾ? ನಿಜಕ್ಕೂ ನಿಮ್ಗೆ ಯಾವ ಕೆಲಸ ಬರುತ್ತೆ ಅಂತ ಈ ಮನೇಲಿ ಆಳ್ತಾ ಇದ್ದೀರಾ? ಪ್ಲೇಟ್ ಹಿಡ್ಕೊಳ್ಳೋದಕ್ಕೆ ಬರಲ್ಲ, ಬಟ್ಟೆ ಒಗೆಯೋದಕ್ಕೆ ಬರಲ್ಲ, ವಾಷಿಂಗ್ ಮಿಷಿನ್ ಬಟನ್ ಒತ್ತು ಅಂತ ಹೇಳಿದ್ರೆ ಏನೋ ಬಾಂಬ್ ಹೊಡೆದ ಹಾಗೆ ನೋಡ್ತೀರಾ? ನಿಮ್ಮನ್ನು ಮಾಡ್ಕೊಳ್ಳೋದು ನಮ್ ಕರ್ಮನೇ. ಅಯ್ಯೋ ಇಲ್ಲ ಅತ್ತೆ, ಏನೋ ಕೈ ಜಾರಿತು ಅಷ್ಟೇ, ಈಗ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡ್ತೀಯಾ? ಟೈಲ್ಸ್ ಮೇಲೆ ಗೆರೆಗಳು ಬಂದ್ರೆ ನಿಮ್ಮ ಅಪ್ಪ ಬಂದು ಸರಿ ಮಾಡ್ತಾನ? ನಿಜಕ್ಕೂ ಬಟ್ಟೆಗಳು ನೋಡಿ, ಯಾವಾಗ ನೋಡಿದ್ರು ಲಂಗ ದಾವಣಿಗಳು, ಸೀರೆಗಳು. ಸಿಟಿಲಿ ಇದ್ದೀವಿ ಅನ್ನೋ ಜ್ಞಾನ ಇದೆಯಾ ನಿಮಗೆ? ಮಾಡರ್ನ್ ಡ್ರೆಸ್ ಹಾಕೊಳ್ಳೋದಕ್ಕೆ ಬರಲ್ಲ, ಒಂದು ಫ್ಯಾಷನ್ ಗೊತ್ತಿಲ್ಲ. ನಿಜವಾಗಿ ನನ್ನ ಮರ್ಯಾದೆ ಎಲ್ಲ ತೆಗಿತಾ ಇದ್ದೀರಾ ನೀವು. ಇಷ್ಟರಲ್ಲಿ 3ನೇ ಸೊಸೆ ಅಂಜಲಿ ಅಲ್ಲಿಗೆ ಬರುತ್ತಾಳೆ. ಅಂಜಲಿ ಕೈಯಲ್ಲಿ ಒಂದು ಶರ್ಟ್ ಇರುತ್ತೆ. ಅತ್ತೆ, ನಮ್ಮವರು ಆಫೀಸ್ಗೆ ಹೋಗ್ತಾ ಇದ್ದಾರೆ. ಈ ಶರ್ಟ್ಗೆ ಗುಂಡಿ ಬಿದ್ದೋಗಿದೆ, ಸೂಜಿ ದಾರ ಎಲ್ಲೂ ಸಿಗ್ತಾ ಇಲ್ಲ. ಆ ಮಾತನ್ನು ಕೇಳಿದ ಶಾರದಾ ಆಶ್ಚರ್ಯದಿಂದ ವ್ಯಂಗ್ಯವಾಗಿ ನಕ್ಕು, ಅಯ್ಯೋ ದೇವ್ರೇ, ಗುಂಡಿ ಹೊಲಿಯೋದು ಕೂಡ ಬರಲ್ವಾ? ಮತ್ತೆ ಮದುವೆ ಏನಕ್ಕೆ ಮಾಡ್ಕೊಂಡ್ಯೆ? ನಾಚಿಕೆ ಇಲ್ದಿದ್ರು ಸರಿ, ಆ ಮೂಲೆಯಲ್ಲಿ ಸಿವಿಂಗ್ ಮಿಷನ್ ಇದೆ ಅಲ್ಲ, ಅದನ್ನ ಅಲಂಕಾರಕ್ಕೆ ಇಟ್ಟಿದ್ದೀನಾ? ಅದ್ರ ಮೇಲೆ ಹೊಲಿಬೋದಲ್ಲ? ಅದು ಅತ್ತೆ, ಆ ಮಿಷಿನ್ ಹೇಗೆ ಉಪಯೋಗಿಸ್ಬೇಕೋ ನಂಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ಕೈಯಿಂದಲೇ. ನಿಲ್ಸು, ನಿಮ್ಮೂರಿನ ದೊಡ್ಡತನ ಬಿಟ್ಬಿಡು. ಕೈಯಲ್ಲಿ ಹೊಲಿತಾರಂತೆ, ಕೈಯಲ್ಲಿ. ಈ ಕಾಲದಲ್ಲಿ ಕೂಡ ಮಿಷಿನ್ ಉಪಯೋಗಿಸೋದು ಬರದ, ಓದಬಾರದ ಮುಖಗಳು ನನ್ನ ಮನೇಲಿ ಬಂದು ಬಿದ್ದಿವೆ. ನಿಮ್ಮಿಂದ ನನ್ನ ಮಕ್ಕಳು ಕೂಡ ಹಾಳಾಗಿ ಹೋಗ್ತಾ ಇದ್ದಾರೆ. ಛೀ, ನಿಮ್ಮ ಬದುಕೆ. ಪಕ್ಕದಲ್ಲಿರುವ ಸೊಸೆಯರನ್ನ ನೋಡಿ, ಕಾರ್ ಓಡಿಸ್ತಾರೆ, ಬೊಟಿಕ್ಸ್ ಇಟ್ಕೊಂಡಿದ್ದಾರೆ. ನೀವೇನೋ ಅಡಿಗೆ ಮನೆಯಲ್ಲಿ ಸೌಟು ತಿರುಗಿಸೋದಕ್ಕೆ ಕೂಡ ಕೆಲ್ಸಕ್ಕೆ ಬರಲ್ಲ. ಅಷ್ಟರಲ್ಲಿಯೇ ಶಾರದಾಳ ಗಂಡ ಪ್ರಸಾದ್ ಅಲ್ಲಿಗೆ ಬರುತ್ತಾನೆ. ಏನೇ ಶಾರದಾ, ಯಾವಾಗ ನೋಡಿದ್ರ ಹುಡುಗಿಯರ ಮೇಲೆ ಹಾಗೆ ಅರಿಚ್ತಾ ಬೈತಾ ಇದ್ಯಾ? ಅವರು ಹಳ್ಳಿಯವರಾದ ಮಾತ್ರಕ್ಕೆ ಏನೋ ಕೆಲ್ಸ ಬರದ ಹಾಗ? ನಿಧಾನವಾಗಿ ಕಲ್ತಾರೆ ಬಿಡು. ಏನ್ ಕಲ್ತ್ಕೋತಾರೆ? ಮದುವೆಯಾಗಿ ವರ್ಷವಾಗ್ತಾ ಇದೆ, ಈಗ್ಲೂ ಮಿಕ್ಸಿ ಹಾಕ್ಬೇಕು ಅಂದ್ರೆ ಭಯ, ಓನ್ ಉಪಯೋಗಿಸ್ಬೇಕು ಅಂದ್ರೆ ಭಯ. ಇಂಥವ್ರ ಜೊತೆ ನಾನು ಹೇಗಲಾರೆ? ನಾಳೆ ನಮ್ ಫ್ರೆಂಡ್ಸ್ ಪಾರ್ಟಿ ಇದೆ, ಇವರನ್ನ ನೋಡಿ ನಗ್ತಾರೆ. ಆ ಮಾತನ್ನು ಕೇಳುತ್ತಲೇ 3 ಸೊಸೆಯರು ತಲೆ ತಗ್ಗಿಸುತ್ತಾರೆ. ಆಗಲೇ ರಮೇಶ್, ಸುರೇಶ್, ಅರುಣ್ 3 ಹಾಲ್ಗೆ ಬರುತ್ತಾರೆ. ಅಮ್ಮ, ಪ್ಲೀಸ್ ಅಮ್ಮ, ಬೆಳಿಗ್ಗೆನೆ ಜಗಳ ಏನಕ್ಕೆ? ಅನಾಮಿಕಾ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ನಿನಗೆ ಹಿಡಿಸ್ತಾ ಇದ್ರೆ ಹೊರಗಿಂದ ತರಿಸ್ಕೋ. ನೋಡಿದ್ರಾ, ಹೆಂಡತಿಯರು ಬರ್ತಾರೆ, ತಾಯಿನ ಹೇಗೆ ಬೈತಾರೆ? ಇದೆ ಈ ಹಳ್ಳಿಯವರಿಗಿರುವ ಮಾಯೆ. ಸರಿ, ಈಗಂತೂ ಎಲ್ರು ಕೇಳಿ, ನಾಳೆ ಸಾಯಂಕಾಲ ನನ್ನ ಕಸಿನ್ ಸುಲೋಚನಾ ತನ್ನ ಮಗಳು ಅಮೆರಿಕದಿಂದ ಬರ್ತಾ ಇದ್ದಾರೆ. ಅವರು ಬಹಳ ರಿಚ್ಚು. ಅವರು ಮುಂದೆ ನೀವು ಬಾಯಿ ಬಿಚ್ಚಬಾರ್ದು. ಅಡಿಗೆ ಮನೆಯಿಂದ ಹೊರಗೆ ಬರಬೇಡಿ. ನಿಮ್ಮ ಹಳಿಯ ವೇಷದಿಂದ ನನ್ನ ಮರ್ಯಾದೆ ತೆಗಿಬೇಡಿ, ಅರ್ಥವಾಯ್ತಾ? ಆ ಮಾತಿಗೆ 3 ಸೊಸೆಯರು ಸರಿ ಅತ್ತೆ ಎಂದು ಅನ್ನುತ್ತಾರೆ. ಇನ್ನು ಮಾರನೇ ದಿನ ಬೆಳಗಿನ ಸಮಯದಲ್ಲೇ ಶಾರದಳ ಮನೆಯೆಲ್ಲ ಅಲಂಕರಿಸಿರುತ್ತದೆ. ಬೆಲೆ ಬಾಳುವ ಸೋಫಾಗಳು, ಹೂವಿನ ಅಲಂಕರಣಗಳು. ಆಕೆ ರೇಷ್ಮೆ ಸೀರೆ ಉಟ್ಕೊಂಡು ಕುತ್ತಿಗೆ ತುಂಬಾ ಒಡವೆ ಹಾಕೊಂಡು ದರ್ಜೆಯಿಂದ ಕೂತಿರ್ತಾಳೆ. ಅನಾಮಿಕಾ, ಅವನಿ, ಅಂಜಲಿಯರು ಅಡಿಗೆ ಮನೆಯಲ್ಲಿ ಇರು ಎಂದು ಗಟ್ಟಿಯಾಗಿ ವಾರ್ನಿಂಗ್ ಕೊಡುತ್ತಾಳೆ ಶಾರದಾ. ಇನ್ನು ಆ ದಿನ ಸಾಯಂಕಾಲ 6 ಗಂಟೆಗೆ ಶಾರದಳ ಮನೆ ಮುಂದೆ ದೊಡ್ಡ ಕಾರಿನಲ್ಲಿ ಸುಲೋಚನಾ, ಅವಳ ಮಗಳು ರಿಯಾ ಅಲ್ಲಿಗೆ ಬರುತ್ತಾರೆ. ಹಾಯ್ ಶಾರದಾ, ಹೌ ಆರ್ ಯು? ಮನೆ ತುಂಬಾ ಚೆನ್ನಾಗಿದೆ.
ಹಾಯ್ ಸುಲೋಚನಾ, ವೆಲ್ಕಮ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಪ್ರಯಾಣವೆಲ್ಲ ಚೆನ್ನಾಗಿ ನಡೀತಾ? ಹೋ ಆಂಟಿ, ಇಟ್ಸ್ ವೆರಿ ಟೈರಿಂಗ್. ಬೈ ದ ವೇ, ನಿಮ್ಮ ಸೊಸೆಯರಲ್ಲಿ? ಐ ವಾಂಟ್ ಟು ಸಿ ದೆಮ್. ಅವರು ಅಡಿಗೆ ಮನೇಲಿ ಏನೋ ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದಾರಂತೆ ರಿಯಾ, ಸ್ವಲ್ಪ ಬಿಸಿಯಾಗಿದ್ದಾರಮ್ಮ. ಪರವಾಗಿಲ್ಲ ಬಿಡಿ, ಕರೆದ್ ಬಿಡಿ. ಆದ್ರೂ ನಿಮ್ಮ ಸೊಸೆಯರು ಮಾಡ್ರನ್ನೇ ಅಲ್ವಾ? ಮರಿ ಹಾಗ? ಹಾ, ಮಾಡ್ರೆ, ಆದರೆ ಸ್ವಲ್ಪ ಶೈ. ಅಷ್ಟರಲ್ಲಿ ಒಂದು ದೊಡ್ಡ ಸಮಸ್ಯೆ ಬರುತ್ತದೆ. ಶಾರದಾ ಕ್ಯಾಟರಿಂಗ್ ಅವರಿಗೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಆಕೆ ಆರ್ಡರ್ ಮಾಡಿದ ಪಿಜ್ಜಾಗಳು, ಪಾಸ್ತಾಗಳು, ಕೇಕ್ಸ್ ಇನ್ನೂ ಬರಲಿಲ್ಲ. ಶಾರದಂಗೆ ಬೆವರು ಬರುತ್ತೆ. ಏನಾಯ್ತು ಶಾರದಾ, ಟೆನ್ಷನ್ ಮಾಡ್ತಾ ಇದ್ಯಾ? ಡಿನ್ನರ್ ರೆಡಿನಾ? ನಮಗೆ ತುಂಬಾ ಹಸಿವಾಗ್ತಾ ಇದೆ. ಆ ಸಮಯದಲ್ಲಿ ಶಾರದಾ ಪಕ್ಕಕ್ಕೆ ಹೋಗಿ ಗಂಡ ಪ್ರಸಾದನ ಹತ್ರ ಗುಸಗುಸ ಅನ್ನುತ್ತಾಳೆ. ಏನು ಅಂದ್ರೆ, ಆ ಕ್ಯಾಟರಿಂಗ್ ಅವನು ಫೋನ್ ಎತ್ತುತ್ತಾ ಇಲ್ಲ ಯಾಕೋ. ಈಗ ಇವರಿಗೆ ಊಟ ಏನ್ ಹಾಕ್ಬೇಕು? ನನ್ನ ಮರ್ಯಾದೆ ಹೋಗೋ ಹಾಗಿದ್ದಾರೆ. ನಾನು ಮೊದಲೇ ಹೇಳಿದೆ ಮನೆಯಲ್ಲಿಯೇ ಅಡಿಗೆ ಮಾಡ್ಸೋಣ ಅಂತ. ಈಗ ನೋಡು ಏನ್ ಮಾಡ್ತೀಯೋ. ಇನ್ನು ಆಗ ಸರಿಯಾಗಿ ಆ ಸಮಯದಲ್ಲಿ ರಿಯಾ ಹಾಕಿಕೊಂಡ ಬೆಲೆ ಬಾಳುವ ಗೌನ್ ಹಿಂದಿನ ಜಿಪ್ಪು ಉದುರಿ ಹೋಗುತ್ತೆ. ಓ ಮೈ ಗಾಡ್ ಮಾಮ್, ನನ್ನ ಡ್ರೆಸ್ ಜಿಪ್ ಹಾಳಾಗಿ ಹೋಗಿದೆ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಡಿಸೈನರ್ ವೇರ್. ಈಗ ಹೇಗೆ? ನನ್ನ ಹತ್ರ ಬೇರೆ ಡ್ರೆಸ್ ಕೂಡ ಇಲ್ಲ ಇಲ್ಲಿ. ಅಯ್ಯೋ ಶಾರದಾ, ನಿಮ್ ಹತ್ರ ಯಾರಾದ್ರೂ ಒಳ್ಳೆ ಟೈಲರ್ ಇದ್ದಾರಾ? ತಕ್ಷಣ ಇವಳ ಡ್ರೆಸ್ ಹೊಲಿಸ್ಬೇಕು, ಇಲ್ಲ ಅಂದ್ರೆ ರಿಯಾ ತುಂಬಾ ಫೀಲ್ ಆಗಿ ಹೋಗ್ತಾಳೆ. ಈಗ ರಾತ್ರಿ 7 ಗಂಟೆಗೆ ಟೈಲರ್ ಎಲ್ಲಿ ಸಿಗ್ತಾರೆ ಸುಲೋಚನಾ? ಹೋಗ್ಲಿ ಬಿಡು, ಸೇಫ್ಟಿ ಪಿನ್ ಹಾಕೊಂಡ್ವಾ? ನೋ ಆಂಟಿ, ನೋವೇ. ಪಿನ್ ಹಾಕಿದ್ರೆ ನನ್ನ ಡ್ರೆಸ್ ಹಾಳಾಗಿ ಹೋಗುತ್ತೆ. ನನಗೆ ಮಿಷಿನ್ ಸ್ಟಿಚಿಂಗ್ ಮಾತ್ರನೇ ಬೇಕು. ಡ್ಯೂ ಯು ಹ್ಯಾವ್ ಎ ಮಿಷಿನ್? ಮೆಷಿನ್ ಇದೆ ಹೊರತು ಅದು ಉಪಯೋಗಿಸೋದು ಯಾರಿಗೂ ಬರಲ್ಲಮ್ಮ. ಅಷ್ಟರಲ್ಲಿ ಅಡಿಗೆ ಮನೆಯಲ್ಲಿರೋ ಸೊಸೆಯರು ಇದೆಲ್ಲ ಗಮನಿಸುತ್ತಾರೆ. ಅನಾಮಿಕಾ, ಅವನಿ, ಅಂಜಲಿ ಒಬ್ಬರ ಮುಖನೊಬ್ರು ನೋಡ್ಕೋತಾರೆ. ಅಕ್ಕ, ಅತ್ತೆ ತುಂಬಾ ಕಷ್ಟದಲ್ಲಿದ್ದಾರೆ, ನಾವು ಹೋಗೋಣವಾ? ಅತ್ತೆ ನಮ್ಮನ್ನ ಬರ್ಬೇಡ ಅಂತ ಹೇಳಿದ್ರಲ್ಲ ಅವನಿ. ಆದ್ರೆ ಇದು ನಮ್ಮನೆ ಮರ್ಯಾದೆ ಅಲ್ವಾ ಅಕ್ಕ? ಅತ್ತೆ ಇದ್ರ ಪರವಾಗಿಲ್ಲ ಬಿಡಿ, ನಾವು ಹೋಗೋಣ. ಹಾಗೆ ಅಂದುಕೊಂಡು 3 ಸೊಸೆಯರು ಧೈರ್ಯ ಮಾಡಿ ಹಾಲ್ಗೆ ಬರುತ್ತಾರೆ. ಅತ್ತೆ, ಆ ಡ್ರೆಸ್ ಕೊಟ್ರೆ ನಾನು ಸರಿ ಮಾಡ್ತೀನಿ. ಆಗ ಶಾರದ ಕೋಪದಿಂದ ಅವರ ಕಡೆ ನೋಡ್ತಾಳೆ. ನೀನಾ? ನಿನಗೇನ್ ಬರುತ್ತೆ ಅಂತ? ಅದು ಡಿಸೈನರ್ ಡ್ರೆಸ್, ಕೈಯಿಂದ ಮುಟ್ಕೊಂಡ್ರೆ ಹಾಳಾಗಿ ಹೋಗುತ್ತೆ. ಹೋಗು ಒಳಗಡೆಗೆ. ಪ್ಲೀಸ್ ಆಂಟಿ, ಲೆಟ್ ಹರ್ ಟ್ರೈ, ನನಗೆ ಬೇರೆ ಆಪ್ಷನ್ ಇಲ್ಲ ಎಂದು ಅನ್ನುತ್ತಲೇ ಅವನಿ ನಗುತ್ತಾ ಡ್ರೆಸ್ ಅನ್ನು ತೆಗೆದುಕೊಳ್ಳುತ್ತಾಳೆ. ಪಕ್ಕದ ರೂಮಿನಲ್ಲಿರುವ ಹೊಲಿಗೆ ಮಿಷಿನ್ ಹತ್ರ ಹೋಗ್ತಾಳೆ. ಶಾರದಾ, ಅಯ್ಯೋ ನನ್ನ ಮರ್ಯಾದೆ ಹೋಯ್ತು ಅಂತ ತಲೆ ಹಿಡ್ಕೋತಾಳೆ. ಆದರೆ ಅವನಿ ಕೇವಲ 5 ನಿಮಿಷದಲ್ಲಿ ಆ ಮಿಷಿನ್ ಮೇಲೆ ಎಷ್ಟೋ ಸರಿಯಾಗಿ ದಾರ ಕಾಣದ ಹಾಗೆ ಜಿಪ್ ಬದಲಾಯಿಸಿ ಅದಕ್ಕೆ ಹೆಚ್ಚಾಗಿ ಒಂದು ಚಿಕ್ಕ ಎಂಬ್ರಾಯ್ಡರಿ ಡಿಸೈನ್ ಕೂಡ ಮಾಡಿ ತಂದು ಕೊಡುತ್ತಾಳೆ. ತಗೊಳ್ಳಿ, ನೋಡ್ಕೊಳ್ಳಿ. ಆಗ ರಿಯಾ ಆ ಡ್ರೆಸ್ ಅನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ. ವಾವ್, ಇದು ಮೊದಲಿಗಿಂತ ಚೆನ್ನಾಗಿದೆ. ಆಂಟಿ, ನಿಮ್ಮ ಸೊಸೆಗೆ ಫ್ಯಾಷನ್ ಡಿಸೈನಿಂಗ್ ಬರುತ್ತಾ? ಎಷ್ಟು ಪರ್ಫೆಕ್ಟ್ ಆಗಿ ಹೊಳ್ದಿದ್ದಾಳೆ ನೋಡಿ ಎಂದು ಅನ್ನುತ್ತಲೇ ಶಾರದಳ ಬಾಯಿಂದ ಮಾತೇ ಬರ್ಲಿಲ್ಲ. ಆಕೆ ಅವನಿ ಕಡೆ ಅಯೋಮಯದಿಂದ ನೋಡ್ತಾಳೆ. ಇಷ್ಟರಲ್ಲಿ ಅನಾಮಿಕಾ ಮುಂದಕ್ಕೆ ಬರ್ತಾಳೆ. ಅತ್ತೆ, ಊಟ ಹೊರಗಿಂದ ಬರ್ಲಿಲ್ಲ ಅಂತ ನಾನು ಕೇಳ್ದೆ. ಹಸಿವೆ ಆಗ್ತಿದೆ ಅಂತ ಹೇಳಿದ್ರಲ್ಲ, ಅರ್ಧ ಗಂಟೆ ಟೈಮ್ ಕೊಟ್ರೆ ನಾವೇ ಅಡಿಗೆ ಮಾಡ್ಬಿಡ್ತೀವಿ. ನೀವಾ? ನಿಮ್ಮ ಹಳಿ ಸಾರನ್ನ ಇವ್ರು ತಿಂತಾರ? ಅವ್ರಿಗೆ ಪಿಜ್ಜಾ ಬೇಕು. ನೋ ಶಾರದಾ, ನಮಗೆ ಬೋರ್ ಹೊಡೆದಿದೆ ಪಿಜ್ಜಾ ತಿಂದು. ಏನಾದ್ರೂ ಒಳ್ಳೆ ಟ್ರೆಡಿಷನಲ್ ಫುಡ್ ಇದ್ರೆ ಹೇಳಿ. ಅನಾಮಿಕಾ, ಅಂಜಲಿ ತಕ್ಷಣ ಅಡಿಗೆ ಮನೆಗೆ ಹೋಗುತ್ತಾರೆ. ಕೇವಲ ಅರ್ಧ ಗಂಟೆಯಲ್ಲಿಯೇ ಬಿಸಿ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಹುಳಿ, ಎಣ್ಣೆಕಾಯಿ, ಬದನೆಕಾಯಿ, ಪಾಯಸ, ಗೋಂಗೂರ ಪಚ್ಚಡಿ ಸಿದ್ಧ ಮಾಡುತ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಬಾಳೆ ಎಲೆ ಹಾಕಿ ಬಡಿಸುತ್ತಾರೆ. ಆ ವಾಸನೆಗೆ ಸುಲೋಚನಾ, ರಿಯರಿಗೆ ಬಾಯಲ್ಲಿ ನೀರು ಬರುತ್ತೆ. ಅದ್ಭುತ ಶಾರದಾ, ನಾನಂತೂ 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ಕೂಡ ಇಷ್ಟು ಒಳ್ಳೆ ರುಚಿ ನೋಡಿಲ್ಲ. ಈ ಎಣ್ಣೆಗಾಯಿ, ಬದನೆಕಾಯಿ ಅಂತೂ ಅಮೃತದ ಹಾಗಿದೆ. ಆಂಟಿ, ನಿಮ್ಮ ಸೊಸೆರು ನಿಜವಾಗಿ ಗ್ರೇಟ್. ಒಬ್ಬರು ಫ್ಯಾಷನ್ ಡಿಸೈನರ್, ಇನ್ನೊಬ್ಬರು ಮಾಸ್ಟರ್ ಚೆಫ್. ಅದನ್ನು ಕೇಳಿದ ನಂತರ ಶಾರದಂಗೆ ಏನು ಮಾತನಾಡಬೇಕೋ ಅರ್ಥವಾಗಲಿಲ್ಲ. ಆಕೆ ಎಷ್ಟು ದಿನವೋ ಯಾರನ್ನೋ ಕೆಲಸಕ್ಕೆ ಬಾರದವರು ಎಂದು ಬೈದಿದ್ದಾರೋ ಅವರೇ ಈ ದಿನ ತನ್ನ ಮರ್ಯಾದೆಯನ್ನು ನಿಲ್ಲಿಸಿದ್ದಾರೆ. ಊಟವಾದ ನಂತರ ಸುಲೋಚನಾ ಶಾರದಳ ಹತ್ರ ಹೀಗಂತಾಳೆ. ಶಾರದಾ, ನೀನು ಬಹಳ ಲಕ್ಕಿ. ಈ ದಿನದಲ್ಲಿ ಇಷ್ಟು ಟ್ಯಾಲೆಂಟ್ ಇದ್ದು ಇಷ್ಟು ವಿನಯ ವಿಧೇಯತೆಯಿಂದ ಇರುವುದು ಬಹಳ ಕಷ್ಟ. ಅವರಿಗೆ ಮಿಷಿನ್ ಹೊಲಿಯೋದ್ ಬರಲ್ಲ ಅಂತಂದ್ರೆ, ಅಡ್ಗೆ ಕೂಡ ಬರಲ್ಲ ಅಂದ್ರೆ, ಆದ್ರೆ ಇವರೇನೋ ಮಲ್ಟಿ ಟ್ಯಾಲೆಂಟೆಡ್ ಎಂದು ಸುಲೋಚನಾ ಹೇಳಿ ಹೋಗುವಾಗ ಅಂಜಲಿ ತಾನು ಸ್ವಯಂ ಆಗಿ ಹೊಲಿದ ಒಂದು ಅಂದವಾದ ಕ್ರೋಶಾ ಬ್ಯಾಗ್ ಅನ್ನ ಗಿಫ್ಟ್ ಆಗಿ ಕೊಡುತ್ತಾಳೆ. ಓ ಮೈ ಗಾಡ್, ಇದು ಹ್ಯಾಂಡ್ ಮೇಡ್. ಇದರ ಕಾಸ್ಟ್ ಅಂತೂ ಹೊರಗೆ 1000 ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೇಳಿ ಅವರು ಹೊರಟು ಹೋದ ನಂತರ ಶಾರದಾ ಸೋಫಾದಲ್ಲಿ ಕುಸಿಯುತ್ತಾಳೆ. ಮನೆಯೆಲ್ಲ ನಿಶ್ಶಬ್ದವಾಗಿರುತ್ತದೆ. 3 ಸೊಸೆಯರು ಭಯಪಡುತ್ತಾ ಅಡಿಗೆ ಮನೆಗೆ ಹೋಗ್ತಾ ಇದ್ರೆ, ನಿಲ್ಲಿ,
ಆ ಮಾತನ್ನು ಕೇಳಿ ಎಲ್ರು ನಿಲ್ಲುತ್ತಾರೆ. ರಮೇಶ್, ಸುರೇಶ್, ಅರುಣ್ ಕೂಡ ಭಯದಿಂದ ನೋಡ್ತಾ ಇರ್ತಾರೆ. ಅಮ್ಮ ಮತ್ತೆ ಬೈಯುತ್ತಾಳೆ ಏನೋ ಎಂದು ಅವರು ಕೂಡ ಆಶ್ಚರ್ಯ ಹೋಗುತ್ತಾರೆ. ಶಾರದಾ ಮೆಲ್ಲಗೆ ಎದ್ದು ಅವ್ರ ಹತ್ರಕ್ಕೆ ಹೋಗ್ತಾಳೆ. ಶಾರದಾ ಕಣ್ಣಿನಲ್ಲಿ ನೀರು ಬರುತ್ತೆ. ನನ್ನನ್ನು ಕ್ಷಮಿಸಿಬಿಡಿ ಅತ್ತೆ. ಏನಿದು, ನೀವು ದೊಡ್ಡವರು? ಇಲ್ಲ ಅನಾಮಿಕಾ, ವಯಸ್ಸಲ್ಲಿ ನಾನು ದೊಡ್ಡವಳೇ ಹೊರತು ಬುದ್ಧಿಯಲ್ಲಿ ಚಿಕ್ಕವಳಾಗಿ ಹೋದೆ. ಇಷ್ಟು ದಿನವೂ ನಿಮ್ಮನ್ನ ಹಳ್ಳಿಯವರು ಅಂತ, ಏನು ಬರಲ್ಲ ಅಂತ, ನಾಗರಿಕತೆ ಗೊತ್ತಿಲ್ಲ ಅಂತ ಎಷ್ಟೋ ಸಾಧಿಸಿದೆ ಅಮ್ಮ. ಆದ್ರೆ ನಿಜವಾದ ನಾಗರಿಕತೆ ಬಟ್ಟೆಯಲ್ಲಿ, ಭಾಷೆಯಲ್ಲಿ ಇರಲ್ಲ ಅಂತ ತಿಳ್ಕೊಂಡೆ. ಹೊರಗಿನವರನ್ನ ಆಧರಿಸೋದ್ರಲ್ಲಿ ಇದೆ ಅಂತ ಈ ದಿನ ನಾನು ತಿಳ್ಕೊಂಡೆ ಅಮ್ಮ. ಹಾಗೆ ಎಂದು ಶಾರದಾ ಅವನಿ ಕಡೆ ತಿರುಗುತ್ತಾಳೆ. ಅವನಿ, ನಿನಗೆ ಮಿಷನ್ ಹೊಲೆಯೋದು ಕೂಡ ಬರಲ್ಲ ಅಂತ ಎಷ್ಟೋ ಸಲ ಬೈದೆ ಅಮ್ಮ. ಆದ್ರೆ ಡಿಸೈನರ್ ಡ್ರೆಸ್ ಅನ್ನ ಕೂಡ ಚೆನ್ನಾಗಿ ಮಾಡುವ ಕಲೆ ನಿನ್ನ ಕೈಯಲ್ಲಿದೆ ಅಂತ ತಿಳ್ಕೊಂಡೆ. ಅಂಜಲಿ, ನಿನ್ನ ಹ್ಯಾಂಡ್ ವರ್ಕ್ ನೋಡಿ ಆ ರಿಯಾ ಎಷ್ಟು ಸಂಭ್ರಮ ಪಟ್ಟಳ ನೋಡ್ದೆ ಅಮ್ಮ. ಹಾಗೆ ಅನ್ನುತ್ತಾ ಇರುವಾಗ ಪ್ರಸಾದ್ ಕಿರುನಗೆಯಿಂದ ಹೆಂಡತಿ ಹತ್ರ ಬರ್ತಾನೆ. ಈಗಲಾದ್ರೂ ಅರ್ಥವಾಯ್ತಾ ಶಾರದಾ? ಹಳ್ಳಿಯ ಮಕ್ಕಳಿಗೆ ಕೆಲಸ ಬರಲ್ಲ ಅಂತ ಏನೂ ಇಲ್ಲ, ಅವರಿಗೆಲ್ಲ ಬರುತ್ತೆ. ಆದರೆ ಅವರು ನಮ್ಮ ಹಾಗೆ ಡಂಗೂರ ಹೊಡೆಯೋದಿಲ್ಲ ಅಷ್ಟೇ. ಹೌದು ರೀ, ನಿಜಾನೇ. ಮೆಷಿನ್ ಇಲ್ದೇ ಇದ್ರು ಬದುಕುವ ಜಾಣ್ಮೆ ಅವರ ಹತ್ರವಿದೆ. ನಾವು ಕರೆಂಟ್ ಹೋದ್ರೆ ಚಿಂತೆ ಮಾಡ್ತೀವಿ, ಆದ್ರೆ ಇವರು ಎಂತಹ ಪರಿಸ್ಥಿತಿಯನ್ನಾದ್ರೂ ಎದುರಿಸ್ತಾರೆ. ಅರೆ ಅನಾಮಿಕಾ, ನಾಳೆಯಿಂದ ಅಡಿಗೆ ಮನೆಯಲ್ಲಿ ನಿನಗೆ ಹಿಡಿಸಿದ ಅಡಿಗೆ ಮಾಡು. ಅವನಿ, ಆ ಮೂಲೆಯಲ್ಲಿ ಬಿದ್ದಿರುವ ಹೊಲಿಗೆ ಮಿಷನ್ ನ ಧೂಳು ತೆಗಿ. ನಿನಗೆ ಇಷ್ಟ ಬಂದ ಹಾಗೆ ಹೊಲಿಯಮ್ಮ. ಅಂಜಲಿ, ನೀನು ಆ ಹ್ಯಾಂಡ್ ಬ್ಯಾಗ್ಗಳು ಅಂತದ್ ಇನ್ನೂ ಏನಾದ್ರೂ ಮಾಡ್ಕೋ. ಬೇಕು ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ರಿಗೂ ಮಾರೋಣ. ಹಾಗೆ ಅನ್ನುತ್ತಲೇ ಮೂವರು ಸೊಸೆಯರು ಸಂತೋಷದಿಂದ ಕಣ್ಣೀರು ಹಾಕುತ್ತಾರೆ. ಥ್ಯಾಂಕ್ಸ್ ಅತ್ತೆ, ನಮಗಿದಕ್ಕಿಂತ ಏನು ಬೇಕು? ಥ್ಯಾಂಕ್ಸ್ ನಂಗೆ ಹೇಳ್ಬೇಡಿ ಅಮ್ಮ, ದೇವರಿಗೆ ಹೇಳಿ ಇಂತಹ ಸೊಸೆಯರನ್ನ ನನಗೆ ಕೊಟ್ಟಿದ್ದಕ್ಕೆ. ಅಮ್ಮ, ನಮ್ಮ ಮನೆಯಲ್ಲಿ ಇಷ್ಟು ದಿನಕ್ಕೆ ನಿಜವಾದ ಹಬ್ಬ ಬಂತು. ಇನ್ನು ಆ ಸಮಯದಲ್ಲಿ ಎಲ್ಲರೂ ಪ್ರಶಾಂತವಾಗಿ ಹಾಯಾಗಿ ನಗುತ್ತಾರೆ. ಆ ದಿನದಿಂದ ಶಾರದಾಳಲ್ಲಿ ಅಹಂಕಾರ ಹೋಗುತ್ತದೆ. ಸೊಸೆಯರನ್ನು ಸ್ವಂತ ಮಕ್ಕಳ ಹಾಗೆ ನೋಡಲಿಕ್ಕೆ ಶುರು ಮಾಡ್ತಾಳೆ ಶಾರದಾ. ಅವರು ಕೂಡ ಅತ್ತೆಗೆ ಆಧುನಿಕ ವಿಷಯಗಳನ್ನು ಕಲಿಸುತ್ತಾ, ತಾವು ಸಂಪ್ರದಾಯವನ್ನು ಪಾಲಿಸುತ್ತಾ ಆ ಮನೆಯನ್ನು ನಂದನವನವಾಗಿ ಬದಲಾಯಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಇರ್ತಾ ಇದ್ರು. ಆ ಊರಿನಲ್ಲಿ ಅವರದ್ದು ಒಂದು ಬಹಳ ಶ್ರೀಮಂತ ಕುಟುಂಬ. ಅವರದ್ದು ಒಂದು ದೊಡ್ಡ ಬಂಗಲೆ, ಹೊಲಗಳು, ವ್ಯಾಪಾರಗಳು ಇರ್ತಾ ಇತ್ತು. ಶಾರದಂಗೆ ತನ್ನ ಆಸ್ತಿ ಅಂತಸ್ತಿನ ಮೇಲೆ ಬಹಳ ಗರ್ವ. ಅವರಿಗೆ 3 ಮಕ್ಕಳು. ದೊಡ್ಡ ಮಗ ರಮೇಶ್, ಎರಡನೇ ಮಗ ಸುರೇಶ್, ಮೂರನೆಯವನು ಅರುಣ್. ಶಾರದಾ ತನ್ನ ಅಂತಸ್ತಿಗೆ ತಕ್ಕ ಹಾಗೆ ಎರಡನೇ ಮಗ ಸುರೇಶನಿಗೆ ಅವನಿ ಅನ್ನುವ ರಿಚ್ ಹುಡುಗಿಯನ್ನು, ಮೂರನೇ ಮಗ ಅರುಣನಿಗೆ ಅಂಜಲಿ ಅನ್ನುವ ಮತ್ತೊಂದು ಧನವಂತರ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿರುತ್ತಾಳೆ. ಆದರೆ ದೊಡ್ಡ ಮಗ ರಮೇಶ್ ಮಾತ್ರ ತನ್ನ ತಂದೆ ಪ್ರಸಾದ್ ಇಷ್ಟದ ಪ್ರಕಾರ ಅನಾಮಿಕಾ ಅನ್ನುವ ಬಡ ಮನೆಯ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿರ್ತಾನೆ. ಅನಾಮಿಕಾ ಬಡವಳಾದ್ರೂ ಬಹಳ ಸಂಸ್ಕಾರ ಭಕ್ತಿ ಇರುವ ಹುಡುಗಿ. ಆದರೆ ಶಾರದಂಗೆ ಮಿಕ್ಕ 2 ಸೊಸೆಯರಿಗೂ ಅನಾಮಿಕಾ ಅಂದರೆ ಬಹಳ ಕೀಳಾಗಿರುತ್ತದೆ. ಒಂದು ದಿನ ಶಾರದ ಮನೆಯಲ್ಲಿ ಹಾಲಲ್ಲಿ ಸೋಫಾದಲ್ಲಿ ದರ್ಜೆಯಿಂದ ಕೂತ್ಕೊಂಡು ಪ್ರಸಾದನ ಹತ್ರ ಹೀಗಂತಾಳೆ. ಏನು ಅಂದ್ರೆ, ನೋಡಿದ್ರ ನಮ್ಮ ಚಿಕ್ಕ ಸೊಸೆಯರು ಅವನಿ ಅಂಜಲಿಯರು ಎಷ್ಟು ದರ್ಜೆಯಿಂದ ಇರ್ತಾರೋ. ಅವ್ರು ಹಾಕೊಳ್ಳೋ ಬಟ್ಟೆಗಳು, ಹಾಕೊಳ್ಳೋ ಒಡವೆಗಳು ನೋಡ್ತಾ ಇದ್ರಿ ನಮ್ಮ ಮನೆಯ ಸ್ಟೇಟಸ್ ಏನು ಅಂತ ಊರೆಲ್ಲ ಗೊತ್ತಾಗ್ಬಿಡುತ್ತೆ. ಆದ್ರೆ ನಿಮ್ಮ ದೊಡ್ಡ ಸೊಸೆ ಅನಾಮಿಕಳನ್ನ ನೋಡಿ, ಯಾವಾಗ ನೋಡಿದ್ರು ಹಳೆ ಕಾಟನ್ ಸೀರೆ ಉಟ್ಕೊಂಡು ಕೆಲಸದವರ ಹಾಗೆ ಅಡಿಗೆ ಮನೆಯಲ್ಲೇ ಬಿದ್ದಿರ್ತಾಳೆ. ಶಾರದಾ, ದುಡ್ಡಿದ್ದರೆ ಸ್ಟೇಟಸ್ ಬರುತ್ತೆ ಹೊರತು ಸಂಸ್ಕಾರ ಬರಲ್ಲ. ಅನಾಮಿಕಾ ಬಡ ಮನೆಯಿಂದ ಬಂದರೂ ಈ ಮನೆಯನ್ನ ಒಂದು ಗುಡಿ ಹಾಗೆ ನೋಡ್ತಾ ಇದ್ದಾಳೆ. ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಒರೆಸಿ ರಂಗೋಲಿ ಇಟ್ಟು ದೇವರಿಗೆ ಕೈ ಮುಗಿಯುವುದು ಆ ಹುಡುಗಿನೇ. ನಿನ್ನ ರಿಚ್ ಸೊಸೆಯರು ಬೆಳಗ್ಗೆ 9 ಗಂಟೆವರೆಗೂ ಹೇಳೋದಿಲ್ಲ. ಅದಲ್ಲ ರೀ, ಕೆಲಸದವರು ಮಾಡುವ ಕೆಲಸಗಳನ್ನ ಅವ್ರು ಏನಕ್ಕೆ ಹೇಳ್ತಾರೆ? ಅವರು ಮಹಾರಾಣಿಯರು. ಆದ್ರೂ ನಾಳೆ ಶ್ರೀರಾಮನವಮಿ ಬರುತ್ತಲ್ವಾ, ಈ ಊರಿನಲ್ಲಿ ನಮ್ಮ ಬಗ್ಗೆನೇ ಮಾತಾಡ್ಬೇಕು. ಆ ಹಬ್ಬನ ಎಷ್ಟು ರಿಚ್ ಆಗಿ ಮಾಡ್ಬೇಕು ನಾನು ಅವರಿಗೆ ಹೇಳ್ತೀನಿ. ಹಾಗೆ ಪ್ರಸಾದ್ ಶಾರದಾ ಮಾತನಾಡುತ್ತಾ ಇರುವಾಗ ಅನಾಮಿಕಾ 2 ಕಾಫಿ ಕಪ್ಪಿನಿಂದ ಅಲ್ಲಿಗೆ ಬರುತ್ತಾಳೆ. ಕಾಫಿ ಕೊಟ್ಟು ವಿನಯದಿಂದ ಪಕ್ಕದಲ್ಲೇ ನಿಲ್ತಾಳೆ. ಆಗಲೇ ನಿದ್ರೆಯಿಂದ ಇದ್ದು ಕೆಳಗೆ ಅವನಿ ಅಂಜಲಿ ಬರುತ್ತಾರೆ. ಗುಡ್ ಮಾರ್ನಿಂಗ್ ಅತ್ತೆ. ಏನು ಬೆಳಗ್ಗೆ ನಮ್ಮ ಮನೆಯಲ್ಲ ಏನೋ ವಾಸನೆ ಬರ್ತಾ ಇದೆ? ಗುಡ್ ಮಾರ್ನಿಂಗ್ ಅವನಿ. ನಾಳೆ ಶ್ರೀರಾಮನವಮಿ ಅಲ್ವಾ, ಅದಕ್ಕೆ ಮನೆಯೆಲ್ಲ ಶುಭ್ರ ಮಾಡಿ ಮಾವಿನ ಸೊಪ್ಪಿನಿಂದ ತೋರಣ ಕಟ್ತಾ ಇದ್ದೀನಿ. ಆ ಹಸಿ ಎಲೆಯ ವಾಸನೆ ಬರ್ತಾ ಇರೋ ಹಾಗಿದೆ. ಹಬ್ಬಾ, ಈ ಹಳೆ ಕಾಲದ ಕೆಲಸ ಇನ್ನೂ ಎಷ್ಟು ದಿನ ಮಾಡ್ತೀಯಕ್ಕ? ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ಪ್ಲಾಸ್ಟಿಕ್ ಹೂ ತಂದು ಮನೆಯೆಲ್ಲ ಡೆಕೋರೇಟ್ ಮಾಡಿ ಹೋಗ್ತಾರಲ್ವಾ.
ಹೌದಮ್ಮ ಅಂಜಲಿ, ನೀನ್ ಹೇಳಿದ್ದು ಕರೆಕ್ಟೇ ಸೊಸೆ. ಅಂದ್ರೆ ಇಲ್ಲಿ ಕೇಳಿ, ನಾಳೆ ಶ್ರೀರಾಮನವಮಿ, ನಮ್ಮನೇಲಿ ಪೂಜೆ ಅಂದ್ರೆ ಊರಿನವರೆಲ್ಲ ಆಶ್ಚರ್ಯ ಹೋಗ್ಬೇಕು. ಎಲ್ಲಿ ಯಾವ ಲೋಪನೂ ಬರಬಾರ್ದು, ಎಲ್ಲ ನೈವೇದ್ಯಗಳು ಬಹಳ ರಿಚ್ ಆಗಿರ್ಬೇಕು. ನಾನು ಪೂಜೆಗೆ ಬೇಕಾದ ಏರ್ಪಾಟು ನೋಡ್ಕೋತೀನಿ, ನೈವೇದ್ಯ ಪ್ರಸಾದಗಳ ಜವಾಬ್ದಾರಿ ನಿಮ್ಮವರದ್ದು. ಅತ್ತೆ, ನೀವು ನಿಜಕ್ಕೂ ಟೆನ್ಷನ್ ಮಾಡ್ಕೋಬಿಡಿ. ನೈವೇದ್ಯ ಅಂದ್ರೆ ದೇವರಿಗೂ ಕೂಡ ನಾವೆಷ್ಟು ರಿಚ್ ಅಂತ ತಿಳಿಬೇಕು. ನಾನು ಸಿಟಿಯಲ್ಲಿರುವ ಒಂದು ಫೇಮಸ್ 5 ಸ್ಟಾರ್ ಬೇಕರಿಯಿಂದ ಸ್ಪೆಷಲ್ ಡ್ರೈ ಫ್ರೂಟ್ ಕೇಕ್ಸ್, ಇಂಪೋರ್ಟೆಡ್ ಚಾಕ್ಲೇಟ್ಸ್ ಆರ್ಡರ್ ಮಾಡ್ತೀನಿ. ರಾಮನಿಗೆ ಅದನ್ನು ಇಟ್ಟ ಹೊರತು ಬಹಳ ಗ್ರ್ಯಾಂಡ್ ಆಗಿರುತ್ತೆ. ಹೌದು ಅತ್ತೆ, ನಾನು ಕೂಡ ಕಡಿಮೆ ಏನಲ್ಲ. ಕಾಜು ಬಾದಾಮ್ ಪಿಸ್ತಾ ಇಂದ ಮಾಡಿದ 1 ಕಿಲೋ 5,000 ರೂಪಾಯಿ ಸ್ವೀಟ್ಸ್ ಆರ್ಡರ್ ಕೊಡ್ತೀನಿ. ಬೆಳ್ಳಿ ಪಾತ್ರೆಲಿ ದೇವರ ಮುಂದಿಟ್ರೆ ದೇವರು ಕೂಡ ನಮ್ಮ ಸ್ಟೇಟಸ್ ನೋಡಿ ಮೆಚ್ಕೋತಾನೆ. ಈ ಊರಿನ ಜನವಂತೂ ಆ ಪ್ರಸಾದ ತಿಂದು ಶಾಕ್ ಆಗ್ಬೇಕು. ವೆರಿ ಗುಡ್ ಅಮ್ಮ, ನನ್ನ ಸೊಸೆ ಅಂದ್ರೆ ಹೀಗೆ ಇರ್ಬೇಕು. ಏನೇ ಅನಾಮಿಕಾ, ಮತ್ತೆ ನೀನೇನ್ ಮಾಡ್ತೀಯಾ? ನಿನ್ನ ತವ್ರ ಮನೆಯವರು ನಿನ್ಗೆ ಕೊಟ್ಟ ಆಸ್ತಿಗಳನ್ನ ಮಾರಿ ಪ್ರಸಾದ ಮಾಡ್ತೀಯಾ ಏನು? ಅತ್ತೆ, ರಾಮನವರಿಗೆ ಆಸ್ತಿ ಅಂತಸ್ತಿನ ಅಗತ್ಯವಿಲ್ಲ. ಸ್ವಚ್ಛವಾದ ಭಕ್ತಿಯಿಂದ ಒಂದು ಹಿಡಿ ಅವಲಕ್ಕಿ ಕೊಟ್ಟರು ಅವರು ಸಂತೋಷಿಸುತ್ತಾರೆ. ಆದರೂ ಶಬರಿ ಕೊಟ್ಟ ಎಂಜಲು ಹಣ್ಣನ್ನು ಕೂಡ ಪ್ರೇಮದಿಂದ ತಿಂದ ದೇವರು. ಶ್ರೀರಾಮನವಮಿ ಅನ್ನುತ್ತಲೇ ನೆನಪಿಗೆ ಬರುವುದು ಹೆಸರುಬೇಳೆ ಕೋಸಂಬರಿ, ಪಾನಕ, ತಂಬಿಟ್ಟು. ನಾನು ಬೆಳಿಗ್ಗೆ ಎದ್ದು ಇಷ್ಟವಾಗಿ ಸ್ನಾನ ಮಾಡಿ ಸ್ವಚ್ಛವಾದ ಬೆಲ್ಲ, ಮೆಣಸಿನಕಾಳು, ಏಲಕ್ಕಿಯಿಂದ ಪಾನಕ ಮಾಡ್ತೀನಿ. ಹೆಸರುಬೇಳೆ ನೆನೆಸಿಟ್ಟು ಕೋಸಂಬರಿ ತಯಾರು ಮಾಡ್ತೀನಿ. ದೇವರಿಗೆ ನನ್ನ ಕೈಯಿಂದ ಮಾಡಿದ ಅಲ್ಪಾಹಾರವೇ ನೈವೇದ್ಯವಾಗಿ ಇಡ್ತೀನಿ. ಅತ್ತೆ, ಕೇಳಿಸಿದ್ರ ಅತ್ತೆ? ಕೋಸಂಬರಿ ಪಾನಕ ಅಂತೆ. ಇದು ನಮ್ಮ ಸ್ಟೇಟಸ್ಗೆ ಏನಾದ್ರೂ ಸರಿ ಹೋಗುತ್ತಾ? ಊರ್ನಲ್ಲಿರೋರ್ಗೆ ಪಾನಕ ಕೊಟ್ರೆ ನಮ್ಮನ್ನ ಚೀಪ್ ಆಗಿ ನೋಡ್ತಾರೆ. ನಾನು ತರಿಸುವ ರುಚಿಯಾದ ಸ್ವೀಟ್ಸ್ ಮುಂದೆ ನಿನ್ನ ಪಾನಕ ಯಾರು ಕುಡಿತಾರೆ? ಹೌದಕ್ಕ, ನೀನು ಆ ಪಾನಕವೇನೋ ನಿನ್ ಪಾಡಿಗೆ ನೀನು ಮಾಡ್ಕೋ. ದೇವರ ಮುಂದೆ ಮಾತ್ರ ನಾವು ತಂದ ರಿಚ್ ಸ್ವೀಟ್ಸ್ ಮಾತ್ರನೇ ಇಡಬೇಕು. ನಿಲ್ಸಮ್ಮ, ದೇವರಿಗೆ ನೈವೇದ್ಯ ಅಂದ್ರೆ ಅದರಲ್ಲಿ ಪ್ರೇಮ ಭಕ್ತಿ ಇರ್ಬೇಕು ಹೊರತು ರೇಟ್ ಕಾರ್ಡ್ ಇರಬಾರ್ದು. ಅನಾಮಿಕಾ ಹೇಳಿದ್ದೆ ಕರೆಕ್ಟು. ಶ್ರೀರಾಮ ನವಮಿಯ ದಿನ ಕೋಸಂಬರಿ ಪಾನಕವೇ ಶ್ರೇಷ್ಠವಾದ ನೈವೇದ್ಯ. ಅಮ್ಮ ಅನಾಮಿಕಾ, ನೀನ್ ಹಾಗೆ ಮಾಡಮ್ಮ. ಅದನ್ನು ಕೇಳಿ ಪ್ರಸಾದನ ಮಾತಿಗೆ ಶಾರದಾ ಮುಖ ಬಾಡಿ ಹೋಗುತ್ತೆ. ಅವನಿ ಅಂಜಲಿ ತಮ್ಮ ಗಂಡಂದಿರು ಸುರೇಶ್ ಅರುಣರ ಹತ್ರಕ್ಕೆ ಹೋಗಿ ಅನಾಮಿಕಳ ಮೇಲೆ ಚಾಡಿ ಹೇಳುತ್ತಾರೆ. ಚಚೆ, ನಮ್ಮ ರೇಂಜ್ ಏನು? ಆ ಪಾನಕ ಕೋಸಂಬರಿ ಏನು? ಅವನಿ, ನೀನು ಆನ್ಲೈನ್ ನಲ್ಲಿ ತಕ್ಷಣ 5 ಸ್ಟಾರ್ ಸ್ವೀಟ್ಸ್ ನ ಆರ್ಡರ್ ಮಾಡ್ಬಿಡು. ನಮ್ಮ ಮರ್ಯಾದೆ ನಿಲ್ಬೇಕು. ಹೌದು ಅಂಜಲಿ, ನೀನು ಬೆಳ್ಳಿ ಪ್ಲೇಟ್ಸ್, ಬಂಗಾರದ ರೇಖೆ ಹಾಕಿದ ಸ್ವೀಟ್ಸ್ ನ ತರಿಸು. ಅಣ್ಣಯ್ಯ ಅತ್ತಿಗೆ ಯಾವಾಗ್ಲೂ ಆ ಹಳೆ ಕಾಲದ ಪದ್ಧತಿಗಳೇ ಪಾಟಿಸ್ತಾರೆ. ಅವರಿಗೆ ಅಪ್ಡೇಟ್ ಆಗೋದೇ ಗೊತ್ತಿಲ್ಲ. ಆಗಲೇ ಅಲ್ಲಿಗೆ ರಮೇಶ್ ಬರುತ್ತಾನೆ. ನೋಡಿ ತಮ್ಮಂದ್ರಿ, ಹಬ್ಬಗಳು ಆಚರಣೆಗಳು ಅನ್ನುವುದು ಅಪ್ಡೇಟ್ ಆಗೋದಕ್ಕೆ ಸಾಫ್ಟ್ವೇರ್ಗಳಲ್ಲ. ದೇವರಿಗೆ ನಮ್ಮ ಅಂತಸ್ತು ತೋರಿಸಬೇಕಾದ ಅಗತ್ಯವಿಲ್ಲ. ನನ್ನ ಹೆಂಡತಿ ಮಾಡುವ ನಿರಾಡಂಬರವಾದ ಪ್ರಸಾದದಲ್ಲಿರುವ ಪಾವಿತ್ರ್ಯತೆ ನೀವು ಆರ್ಡರ್ ಮಾಡುವ ಸ್ವೀಟ್ಸ್ ಅಲ್ಲಿರೋದಿಲ್ಲ. ನಾಳೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಶ್ರೀರಾಮನವಮಿ ಹಬ್ಬದ ದಿನ ಬಂದೇ ಬರುತ್ತದೆ. ಅನಾಮಿಕಾ ಬೆಳಗಿನ ಜಾವವೇ 4 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿ ಮಡಿ ಉಟ್ಟುಕೊಂಡು ಅಡಿಗೆ ಮನೆಗೆ ಹೋಗುತ್ತಾಳೆ. ಬಹಳ ನಿಷ್ಠೆಯಿಂದ ಕೋಸಂಬರಿ, ಪಾನಕ, ತಂಬಿಟ್ಟನ್ನು ಮಾಡಿ ದೇವರ ಮುಂದೆ ಹಿತ್ತಾಳೆ ಪಾತ್ರೆಯಲ್ಲಿ ನೈವೇದ್ಯಕ್ಕಿಡುತ್ತಾಳೆ. ಬೆಳಗಿನ 8 ಗಂಟೆಗೆ ಊರಿನ ದೊಡ್ಡವರು, ಸುತ್ತಮುತ್ತಲಿನವರು ಎಲ್ಲರೂ ಶಾರದಳ ಮನೆಗೆ ಬರಲಿಕ್ಕೆ ಶುರು ಮಾಡುತ್ತಾರೆ. ಆಗಲೇ ಗಾಬರಿಯಿಂದ ನಿದ್ರೆ ಹೇಳುತ್ತಾರೆ ಅವನಿ ಅಂಜಲಿ. ಅವರು ಆರ್ಡರ್ ಮಾಡಿದ ಪಾರ್ಸೆಲ್ಸ್ ಬರುತ್ತಲೇ ಅದನ್ನು ತೆಗೆದುಕೊಂಡು ದೇವರ ರೂಮಿಗೆ ಬರುತ್ತಾರೆ. ಅಬ್ಬಾ, ಎಷ್ಟು ಲೇಟ್ ಮಾಡಿದ್ರು ಡೆಲಿವರಿ ಅವರು. ನೋಡಿ ಅತ್ತೆ, ನಾನು ಹೇಳಿದ 5 ಸ್ಟಾರ್ ಕೇಕ್ಸ್, ಚಾಕ್ಲೇಟ್ಸ್. ಅದೇ ನನ್ನ ಸ್ವೀಟ್ಸ್ ನೋಡಿ, ಇದ್ರ ಮೇಲೆ ಎಲ್ಲ ಒರಿಜಿನಲ್ ಸಿಲ್ವರ್ ಕಾಯಿಲ್ ಇದೆ. ಇದನ್ನ ಇಟ್ರೆ ದೇವರು ಕೂಡ ಫಿದಾ ಆಗ್ಬೇಕು. ಆಹಾ, ಇದಮ್ಮ ನೈವೇದ್ಯ ಅಂದ್ರೆ. ಅನಾಮಿಕಾ, ನೀನು ನಿನ್ನ ತಂಬಿಟ್ಟು, ಪಾನಕ, ಕೋಸಂಬರಿ ಎಲ್ಲ ಪಕ್ಕಕ್ಕೆ ಜರುಗಿಸು. ನನ್ನ ಸೊಸೆಯರು ತಂದ ನೈವೇದ್ಯನೇ ಮುಂದೆ ಇಡು. ಹಾಗೆ ಅತ್ತೆ, ಹಾಗೆ ಎಂದು ಸವಿನಯದಿಂದ ತನ್ನ ತಟ್ಟೆಯನ್ನು ಪಕ್ಕಕ್ಕಿಡುತ್ತಾಳೆ. ಆಗಲೇ ಆ ಊರಿನ ಮಹಿಳೆಯರು, ಊರಿನ ದೊಡ್ಡವರು ಕೂಡ ಬರುತ್ತಾರೆ. ಪೂಜಾರಿಯವರು ಬಂದು ಪೂಜೆ ಶುರು ಮಾಡುತ್ತಾರೆ. ಪೂಜೆ ಬಹಳ ಘನವಾಗಿ ನಡೆಯುತ್ತದೆ. ಆದರೆ ಪೂಜಾರಿಯವರು ಮಾತ್ರ ಅವನಿ ಅಂಜಲಿ ತಂದ ನೈವೇದ್ಯವನ್ನು ನೋಡಿ ಸ್ವಲ್ಪ ಕಷ್ಟವಾಗಿ ಫೀಲ್ ಆಗ್ತಾರೆ. ಪೂಜೆ ಪೂರ್ತಿಯಾದ ಮೇಲೆ ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ಕೊಡುವ ಸಮಯ ಬರುತ್ತದೆ.
ಅಮ್ಮ ಶಾರದಮ್ಮನವರೇ, ಏನಿದು? ಶ್ರೀರಾಮನವಮಿಗೆ ಕೇಕು ಚಾಕ್ಲೇಟುಗಳು, ಈ ಬೇಕರಿ ಸ್ವೀಟ್ಸು ನೈವೇದ್ಯವಾಗಿ ಯಾಕಿಟ್ಟಿದ್ದೀರಮ್ಮ? ನಮ್ಮ ಆಗಮ ಶಾಸ್ತ್ರದ ಪ್ರಕಾರ ಇದು ದೇವರಿಗೆ ಸಮರ್ಪಿಸಬಾರದು. ಇದರಲ್ಲಿ ಏನೇನೋ ಎಸೆನ್ಸು ಕೆಮಿಕಲ್ಸು ಸೇರ್ಸಿರ್ತಾರೆ. ಇದು ಪವಿತ್ರವಾದದ್ದಲ್ಲ ತಾಯಿ. ಏನು ಪೂಜಾರಿಯವರೇ ಹಾಗಂತೀರಾ? ಅದು ಒಂದೊಂದು ಎಷ್ಟು ಕಾಸ್ಟ್ ಇರುತ್ತೆ ಗೊತ್ತಾ? ವಿದೇಶದಿಂದ ತರಿಸಿದ್ದು ಚಾಕ್ಲೇಟು. ದೇವರಿಗೆ ಅದಕ್ಕಿಂತ ರಿಚ್ ಆಗಿ ಏನ್ ಕೊಡ್ತೀವಿ? ಅಮ್ಮ, ದೇವರಿಗೆ ಬೇಕಾಗಿದ್ದು ಕಾಸ್ಟ್ಲಿ ವಸ್ತುಗಳಲ್ಲ, ಕಲ್ಮಶವಿಲ್ಲದ ಭಕ್ತಿ ಅಮ್ಮ. ಸರಿ, ಬಂದವರಿಗೆ ಪ್ರಸಾದವನ್ನೇ ಹಂಚಿ, ಅವರೇ ಹೇಳ್ತಾರೆ ಎಂದು ಹೇಳುತ್ತಲೇ ಶಾರದಾ, ಅವನಿ, ಅಂಜಲಿ ಎಷ್ಟೋ ಗರ್ವದಿಂದ ಆ ಕಾಸ್ಟ್ಲಿ ಸ್ವೀಟ್ಸ್ ಅನ್ನು, ಕೇಕ್ಗಳನ್ನು ಬಂದ ಊರಿನವರಿಗೆ ಹಂಚುತ್ತಾರೆ. ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಆದರೆ ಬಾಯಲ್ಲಿ ಇಟ್ಟುಕೊಳ್ಳುತ್ತಲೇ ಅವರ ಮುಖ ಬದಲಾಗಿ ಹೋಗುತ್ತದೆ. ಆಗ ಅಲ್ಲಿರೋ ಊರಿನ ದೊಡ್ಡವನು ಅದನ್ನು ತಿಂದು, ಏನಮ್ಮ ಶಾರದಾ, ಏನಿದು? ಹಬ್ಬದ ದಿನದ ಪ್ರಸಾದವಾಗಿಲ್ಲ, ಯಾವುದೋ ಹುಟ್ಟಿದ ದಿನದ ಕೇಕ್ ಹಂಚಿದ ಹಾಗಿದೆ. ಮೇಲಾಗಿ ಈ ಸ್ವೀಟ್ಸ್ಗಳಲ್ಲಿ ಏನು ಹಳಸಿದ ವಾಸನೆ ಬರ್ತಾ ಇದೆ. ಯಾವಾಗಲೂ ಪ್ಯಾಕ್ ಮಾಡಿದ್ದಿರ್ಬೇಕು. ನಿಜಕ್ಕೂ ಚೆನ್ನಾಗಿಲ್ಲ. ಇದನ್ನು ತಿಂದರೆ ಹೊಟ್ಟೆ ನೋವು ಬರೋ ಆಗಿದೆ. ಹೌದಮ್ಮ, ಶ್ರೀರಾಮನವಮಿ ಅಂದ್ರೆ ಬಿಸಿಲು ಹೆಚ್ಚಾಗತ್ತೆ. ಈ ಬಿಸಿಲಿಗೆ ಈ ಹೆವಿ ಸ್ವೀಟ್ಸು, ಈ ಚಾಕ್ಲೇಟ್ ತಿಂದ್ರೆ ಮೇಲಕ್ ಹೋಗ್ತೀವಿ. ನಮಗ್ ಬೇಡ ಅಮ್ಮ. ಹಾಗೆ ಎಂದು ಎಲ್ಲರೂ ಆ ರಿಚ್ ಸ್ವೀಟ್ ಅನ್ನ ಪಕ್ಕದಲ್ಲಿ ಇಡುತ್ತಾರೆ. ಅವನಿ, ಅಂಜಲಿಯರ ಮುಖಗಳಲ್ಲಿ ಆನಂದವಿಲ್ಲ. ತಾವು ಎಷ್ಟೋ ದುಡ್ಡು ಖರ್ಚು ಮಾಡಿ ತರಿಸಿದ ಅದು ಎಲ್ಲರೂ ಛೀ ಅನ್ನುವ ಹೊತ್ತಿಗೆ ಅವರಿಗೆ ಅವಮಾನವೆನಿಸುತ್ತದೆ. ಶಾರದಾ ಕೂಡ ತಲೆ ತಗ್ಗಿಸುತ್ತಾಳೆ. ಸುರೇಶ್ ಅರುಣರು ಏನು ಮಾತನಾಡಬೇಕು ತಿಳಿಯದೆ ತಲೆ ತಗ್ಗಿಸುತ್ತಾನೆ. ಆಗ ಪ್ರಸಾದ್ ಮುಂದಕ್ಕೆ ಬರುತ್ತಾನೆ. ಅನಾಮಿಕಾ, ಅಮ್ಮ, ನೀನು ಬೆಳಿಗ್ಗೆನೆ ಎದ್ದು ನಿಷ್ಠೆಯಿಂದ ಪಾನಕ ಕೋಸುಂಬರಿ ಮಾಡಿದ್ಯಲ್ಲ, ಅದನ್ನು ತಗೊಂಬ ತಾಯಿ. ರಾಮನವರಿಗೆ ನಿಜವಾದ ನೈವೇದ್ಯ ಅದೇ. ಹಾಗೆ ಮಾವಯ್ಯ. ಹಾಗೆಂದು ಅನಾಮಿಕಾ ಒಳಗಡೆಗೆ ಹೋಗಿ ತಾನೇ ಸ್ವಯಂ ಆಗಿ ತಯಾರು ಮಾಡಿದ ಪಾನಕದ ಬಿಂದಿಗೆ, ಕೋಸುಂಬರಿ ತಂಬಿಟ್ಟಿರುವ ತಟ್ಟೆಯನ್ನು ತಂದು ಎಲ್ಲರಿಗೂ ಬಡಿಸಲಿಕ್ಕೆ ಶುರು ಮಾಡುತ್ತಾಳೆ. ಆ ಬಿಸಿಲಿಗೆ ತಣ್ಣನೆ ಪಾನಕ ಗಂಟಲಿಗೆ ಬೀಳುತ್ತಲೇ ಎಲ್ಲರ ಮುಖದಲ್ಲೂ ಒಂದು ತಿಳಿಯದ ಆನಂದ, ಪ್ರಶಾಂತತೆ ಕಾಣಿಸುತ್ತದೆ. ಆಹಾ, ಅಮೃತದ ಹಾಗಿದೆ ಅಮ್ಮ. ಈ ಬಿಸಿಲಿಗೆ ಗಂಟಲು ಒಣಗ್ತಾ ಇದ್ರೆ ಈ ಮೆಣಸಿನಕಾಳು ಬೆಲ್ಲ ಹಾಕಿದ ಪಾನಕ ಕುಡಿತಾ ಇದ್ರೆ ಮೈಯಲ್ಲಿ ಪ್ರಾಣ ಎದ್ದು ಬಂತಮ್ಮ. ಕೋಸುಂಬರಿ ಕೂಡ ಎಷ್ಟು ಗಮ್ಮಂತ ಇದೆಯೋ. ಅನಾಮಿಕಾ, ನಿನ್ನ ಕೈಯಲ್ಲೇನೋ ಮಹಾತ್ಯ ಇದೆ ಅಮ್ಮ. ಶ್ರೀರಾಮನ ದಯೆ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ. ನಿಜವೇ ರೀ, ಪ್ರಸಾದ ಅಂದ್ರೆ ಇದೆ. ಇದರಲ್ಲಿ ಅನಾಮಿಕಳ ಭಕ್ತಿ, ಶ್ರದ್ಧೆ ಕಾಣಿಸ್ತಾ ಇದೆ. ಅಮ್ಮ ಶಾರದಾ, ನಿನಗೆ ಕೋಟಿ ಆಸ್ತಿ ಇದೆಯೇ ಹೊರತು ಈ ಅನಾಮಿಕಳಂತ ಸೊಸೆ ಸಿಗೋದು ನಿನಗೆ ನಿಜವಾಗಿ ಅದೃಷ್ಟ ಅಮ್ಮ. ಹಾಗೆಂದು ಎಲ್ಲರೂ ಅನಾಮಿಕಳನ್ನು ಆಕಾಶಕ್ಕೆ ಏರಿಸುತ್ತಾರೆ. ಅವನಿ, ಅಂಜಲಿ ಮಾಡಿದ ಕೆಲಸಕ್ಕೆ ಛೀಮಾರಿ ಬೀಳುತ್ತದೆ. ಆಗಿನ ಹೊರತು ಶಾರದಂಗೆ ಜ್ಞಾನೋದಯವಾಗಲಿಲ್ಲ. ದುಡ್ಡಿಗಿಂತ, ಸ್ಟೇಟಸ್ಗಿಂತ ಸಂಪ್ರದಾಯ, ಭಕ್ತಿಯೇ ದೊಡ್ಡದು ಎಂದು ಆಕೆಗೆ ಅರ್ಥವಾಗುತ್ತದೆ. ಅವನಿ, ಅಂಜಲಿ ಕೂಡ ತಾವು ಮಾಡಿದ ತಪ್ಪನ್ನು ತಿಳಿದುಕೊಳ್ಳುತ್ತಾರೆ. ಯಾವತ್ತೂ ಇಲ್ಲದ್ದು ಅನಾಮಿಕಾ ಆ ದಿನ ಅವರ ಇಬ್ಬರ ಹತ್ತಿರ ಹೋಗಿ 2 ಗ್ಲಾಸ್ ಪಾನಕ ಕೊಡುತ್ತಾಳೆ. ಅವನಿ, ಅಂಜಲಿ, ಈ ಪಾನಕ ಕುಡೀರಿ. ಬಿಸಿಲಿಗೆ ಬಹಳ ಸುಸ್ತೆ. ಪ್ರಸಾದ ಯಾರು ತಿಂದಿಲ್ಲ ಅಂತ ದುಃಖ ಪಡಬೇಡಿ. ದೇವರಿಗೆ ಏನಿಷ್ಟೋ ಪೂಜಾರಿಯವರು ಹೇಳಿದ್ದಾರಲ್ಲ, ಬರುವ ವರ್ಷದಿಂದಾದರೂ ನೀವು ಹೀಗೆ ಮಾಡಿ. ನಮ್ಮನ್ನು ಕ್ಷಮಿಸು ಅಕ್ಕ. ನಾವು ಯಾವಾಗಲೂ ನಮ್ಮ ರಿಚ್ನೆಸ್ ತೋರಿಸ್ಕೊಂಡು ಗರ್ವದಿಂದ ಬೀಗಿದ್ವಿ. ಹಬ್ಬ ಅಂದ್ರೆ ದುಡ್ಡದಿಂದ ಮಾಡೋದಲ್ಲ, ಮನಸ್ಸಿಂದ ಮಾಡಿದ್ದು ಅಂತ ನೀನು ನಿರೂಪಿಸಿದ್ಯಾ. ಹೌದು ಅಕ್ಕ, ದುಡ್ಡಿಂದ ಏನಾದ್ರೂ ಕೊಂಡ್ಕೋಬಲ್ವೆವು. ಆದ್ರೆ ಈ ದಿನನೇ ತಿಳಿತು, ಇನ್ನು ಯಾವತ್ತೂ ನಿನ್ ಜೊತೆ ಹೀಗೆ ಅಹಂಕಾರದಿಂದ ನಡ್ಕೊಳ್ಳಲ್ಲ. ಅನಾಮಿಕಾ, ನನ್ನನ್ನು ಕೂಡ ಕ್ಷಮಿಸಮ್ಮ. ಯಾವಾಗ್ಲೂ ನಿನ್ನ ಕೀಳಾಗಿ ನೋಡದೆ. ನನ್ನ ಸ್ಟೇಟಸ್ ಹುಚ್ಚಿನಿಂದ ದೇವರಿಗೆ ಕೂಡ ಅಪಚಾರ ಮಾಡಲಿಕ್ಕೆ ಹೋಗಿದ್ದೆ. ಅಮ್ಮಯ್ಯ, ಈಗಲಾದ್ರೂ ನನ್ನ ಹೆಂಡತಿ ಸೊಸೆಯರಿಗೆ ಕಣ್ಣು ತೆರೆಯಿತು. ರಾಮನವರ ಕಲ್ಯಾಣ ಎಷ್ಟು ಚೆನ್ನಾಗಿ ನಡೆಯುತ್ತೋ, ನಮ್ಮ ಕುಟುಂಬ ಕೂಡ ಇನ್ನು ಮೇಲೆ ಹೀಗೆ ತಣ್ಣಗೆ ಆನಂದದಿಂದ ಇರಬೇಕು. ಹೌದು ಅಪ್ಪ, ದೇವರ ದಯದಿಂದ ನಮ್ಮ ಮನೆಯಲ್ಲಿ ಈಗ ನಿಜವಾದ ಹಬ್ಬದ ವಾತಾವರಣ ಬಂದಿದೆ. ಹಾಗೆ ಆ ಶ್ರೀರಾಮನವಮಿ ಹಬ್ಬದ ದಿನ ಅವನಿ, ಅಂಜಲಿ ತಮ್ಮ ಅಹಂಕಾರವನ್ನು ಬಿಟ್ಟು ಅನಾಮಿಕಳ ಜೊತೆ ಸೇರಿ ಹೋಗುತ್ತಾರೆ. ಶಾರದಾ ಸ್ವಂತ ಮಗಳ ಹಾಗೆ ನೋಡಿಕೊಳ್ಳುತ್ತಾಳೆ. ಆಗಿನಿಂದ ಆ ರಿಚ್ ಮನೆಯಲ್ಲಿ ದುಡ್ಡಿಗೆ ಬದಲು ಪ್ರೇಮ, ಆಪ್ಯಾಯತೆ, ಭಕ್ತಿ, ಶ್ರದ್ಧೆಗಳು ಬೆಳಗುತ್ತದೆ. ಎಲ್ರೂ ಎಷ್ಟೋ ಆನಂದದಿಂದ ಕಲಿತು ಬೆರೆತು ಜೀವಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.